ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷಗಳ ಸದಸ್ಯರ ಗದ್ದಲದಿಂದಾಗಿ ಇಂದೂ ಸಹ ಕಲಾಪಕ್ಕೆ ನಿರಂತರ ಅಡ್ಡಿಯಾಗಿ ಕಲಾಪವನ್ನು 2 ಬಾರಿ ಮುಂದೂಡಲಾಯಿತು. ಭೋಜನ ವಿರಾಮದ ಬಳಿಕ ಸದನ ಸೇರಿದಾಗ ಗೃಹ ವ್ಯವಹಾರಗಳ ಖಾತೆ ರಾಜ್ಯ ಸಚಿವ ನಿತ್ಯಾನಂದ ರಾಯ್ ಜನನ ಮತ್ತು ಮರಣ ನೋಂದಣಿ ತಿದ್ದುಪಡಿ ಮಸೂದೆ 2026 ಮಂಡಿಸಿದರು. ವಿರೋಧ ಪಕ್ಷಗಳ ಸದಸ್ಯರ ಗದ್ದಲದ ನಡುವೆ ಮಸೂದೆ ಮೇಲಿನ ಚರ್ಚೆಗೆ ಉತ್ತರ ನೀಡಿದ ಅವರು, ತಿದ್ದುಪಡಿ ಮಸೂದೆಯಿಂದ ಜನನ ಮತ್ತು ಮರಣ ನೋಂದಣಿ ಪ್ರಕ್ರಿಯೆ ಸರಳೀಕರಣ ಹಾಗೂ ಡಿಜಿಟಲೀಕರಣವಾಗಲಿದೆ. ಕಾಲಮಿತಿಯಲ್ಲಿ ಜನನ ಮತ್ತು ಮರಣ ನೋಂದಣಿ ಮಾಡಲು ಹಾಗೂ ಪ್ರಮಾಣ ಪತ್ರ ಒದಗಿಸಲು ಅವಕಾಶ ಕಲ್ಪಿಸಲಾಗಿದ್ದು, ರಾಜ್ಯಗಳ ದತ್ತಾಂಶ ಪಟ್ಟಿಯಲ್ಲಿ ನಕಲಿ ನೋಂದಣಿಗಳ ಸೇರ್ಪಡೆಯನ್ನು ತಡೆಯಲು ಅಗತ್ಯ ಕ್ರಮ ವಹಿಸಲಾಗಿದೆ ಎಂದರು. ದೇಶದಲ್ಲಿ ಜನಿಸುವ ಪ್ರತಿ ಮಗುವಿನ ನೋಂದಣಿ ಖಾತ್ರಿಪಡಿಸುವುದು ಮಸೂದೆಯ ಉದ್ದೇಶವಾಗಿದ್ದು, ನೋಂದಣಿ ಮಾಡುವುದು ಕಾಲಮಿತಿಗಿಂತ ನಿಧಾನವಾದರೆ ಜಿಲ್ಲಾ ನ್ಯಾಯಾಧೀಶರ ಅನುಮತಿ ಕಡ್ಡಾಯಗೊಳಿಸಲು ಅವಕಾಶ ಕಲ್ಪಿಸಲಾಗಿದೆ ಎಂದು ಹೇಳಿದರು. सार्वभौमिक पंजीकरण के लक्ष्य की ओर लगातार महोदय बढ़ रहा है। महोदय, जब इस मृत्यु जन्म और मृत्यु रजिस्ट्रीकरण पर एक मंत्रिय स्तर सम्मेलन जब हुआ था, उस सम्मेलन में भारत की सराहना पूरे उस सम्मेलन में भाग लेने वाले अनेकों देशों ने किया था और कहा था कि भारत की उस सम्मेलन में भारत की प्रशंसा हुई थी। महोदय, मैं इनसे आग्रह करता हूं कि समझिए, यह संशोधन 2026 समझ में नहीं आएगी आपको यह बात। 2026 का जन्म मृत्यु ಬಳಿಕ ಧ್ವನಿಮತದ ಮೂಲಕ ಮಸೂದೆಗೆ ಸದನ ಅಂಗೀಕಾರ ನೀಡಿತು. ಇದೇ ವೇಳೆ ಪ್ರತಿಪಕ್ಷಗಳ ಸದಸ್ಯರ ಗದ್ದಲ ಹೆಚ್ಚಾದಾಗ ಉಪಸಭಾಪತಿ ಹರಿವಂಶ್ ಕಲಾಪವನ್ನು ನಾಳೆಗೆ ಮುಂದೂಡಿದರು. Honorable members, the House stands adjourned to meet at 11 a.m. on Wednesday, the 5th August 2026.